ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSY ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಂಗುಡೆ ತವಾ ಫ್ರೈನ ಈ ಥರ ಮಾಡ್ಕೊಳ್ಳಿ, ಟೇಸ್ಟಿಯಾಗಿರುತ್ತೆ. ಹಾಗೆ ಹೊಂತುತ್ವನ ಜಾಸ್ತಿನೇ ಸೇರುತ್ತೆ ಅಂತಲೇ ಹೇಳ್ಬೋದು. ನಾರ್ಮಲಾಗಿ ನಾವು ಮಾಡ್ಕೊತೀವಿ, ಆದರೆ ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ. ಮೊದಲಿಗೆ ಮೀನನ್ನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮಧ್ಯೆ ಈ ಥರ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಮಸಾಲೆಗೆ ಒಂದು ಮಿಕ್ಸಿಗೆ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಒಂದು 4-5 ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಹಾಕಿ, ಅದಾದಮೇಲೆ ಅರಿಶಿನನೂ ಸೇರಿಸ್ಬಿಟ್ಟು ನೀರು ಹಾಕ್ಬಿಟ್ಟು ರುಬ್ಬಬೇಕು. ಚೆನ್ನಾಗಿ ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು. ಈ ಪೇಸ್ಟ್ನ ನಾವು ಮೀನಿಗೆ ಚೆನ್ನಾಗಿ ಹಚ್ಬಿಟ್ಟು ನಾವು ಉಳಿದಿರೋ ಮಸಾಲೆನ ಹಾಗೇ ಎತ್ತಿಟ್ಕೊಂಡ್ಬಿಟ್ಟು, ಅದಾದಮೇಲೆ ನಾವು ತವಕ್ಕೆ ಎಣ್ಣೆ ಹಾಕ್ಬಿಟ್ಟು, ಆ ತವಾದಲ್ಲಿ ಎಣ್ಣೆ ಬಿಸಿ ಆದಮೇಲೆ ಒಂದು ಕರಿಬೇವೆಣ್ಣೆ ಇಟ್ಬಿಟ್ಟು ಆದಮೇಲೆ ಈ ಥರ ನಾವು ಮೀನನ್ನ ಫ್ರೈ ಮಾಡಲಿಕ್ಕೆ ಇಡಬೇಕು. ಅದಾದಮೇಲೆ ಒಂದು ಸೈಡ್ ನಾವು ಮಸಾಲೆ ಹಾಕಿರ್ತೀವಿ, ಮತ್ತೊಂದು ಸೈಡು ಹೀಗೆ ಮಸಾಲೆ ಹಾಕಿಬಿಟ್ಟು ಎರಡು ಬದಿ ಚೆನ್ನಾಗೇ ಫ್ರೈ ಮಾಡ್ತು ಅಂದರೆ ಫಿಶ್ ಚೆನ್ನಾಗಿ ಬೇಯುತ್ತೆ. ಅದಾದಮೇಲೆ ನಾವು ಟೇಸ್ಟಿಯಾಗಿರುವಂತಹ ಬಂಗುಡೆ ತವಾ ಫ್ರೈನ ತಿನ್ಬೋದು. ರುಚಿಯಾಗಿರುತ್ತೆ. ಊಟ ಮಾಡೋ ಗಂಜಿ ಅನ್ನಕ್ಕಂತೂ ಊಟ ಮಾಡೋದಕ್ಕೆ ಸೂಪರ್ ಆಗಿರುತ್ತೆ. ಹಾಗೇನೂ ತಿನ್ಕೋಬೋದು, ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ.